ಹಾಯ್, ನಾನು ತುಂಬ ಸುಲಭವಾದಂಥ ಸೌತೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಮೊದಲಿಗೆ ಸೌತೆಕಾಯನ್ನು ತುರ್ಕೊಳ್ತಾ ಇದ್ದೀನಿ. ನಂತರ ತುರಿಯನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಸೌತೆಕಾಯಿ ತುರಿಯನ್ನು ಸಪ್ರೇಟ್ ಮಾಡಿಕೊಂಡು ನೀರು ಸಪ್ರೇಟ್ ಹಾಗೆ ತೆಗೆದಿಟ್ಕೊಳ್ತೀನಿ. ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಸೇರಿಸ್ಕೊಂಡ್ಬಿಟ್ಟು ಹೊಂಬಣ್ಣ ಬರೋವರೆಗೂ, ಒಳ್ಳೆ ಪರಿಮಳ ಬರೋವರೆಗೂ ಹುರ್ಕೊಳ್ತೀನಿ. ನಂತರ ಅದಕ್ಕೆ ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬಹುದು. ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡ್ಬಿಟ್ಟು ಚಿಟಿಕೆ ಇಂಗು, ಚಿಟಿಕೆ ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಬೇಗ ಮಾಡಬಹುದು ಮತ್ತು ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಸಂಜೆ ಒಂದು ಸಣ್ಣ ಹಸಿವಿಗೆ ಸ್ನ್ಯಾಕ್ಸ್ ಆಗಿ ಕೂಡ ನಾವು ಇದನ್ನು ತಿನ್ಬೋದು. ಚಪಾತಿ, ದೋಸೆ ಜೊತೆನೂ ಚೆನ್ನಾಗಿರುತ್ತೆ. ಇವಾಗ ಸೌತೆಕಾಯಿ ತುರಿ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಸೌತೆಕಾಯಿ ಸ್ವಲ್ಪ ಕ್ರಂಚಿ ಆಗಿದ್ದರೆ ಚೆನ್ನಾಗಿರುತ್ತೆ. ಸೌತೆಕಾಯಿ ನೀರಿಗೆ ಕಡಲೆ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಆ ಕಡಲೆ ಹಿಟ್ಟು ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ, ಸೌತೆಕಾಯಿ ತುರಿಗೆ. ಒಣ ಕಡಲೆ ಹಿಟ್ಟು ಕೂಡ ಹಾಕ್ತಾರೆ ಕೆಲವರು, ಬಟ್ ಈ ಥರ ಮಾಡಿದ್ರೆ ಬೇಗ ಮಿಕ್ಸ್ ಆಗುತ್ತೆ ಅಂತ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ ನಾನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ನಂತರ ಅದಕ್ಕೆ ನಿಂಬೆ ಹುಳಿ, ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಬೇಗ ಮಾಡ್ಬೋದು ಇದನ್ನು. ತುಂಬ ಚೆನ್ನಾಗೂ ಕೂಡ ಇರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಥ್ಯಾಂಕ್ ಯು, ಬಾಯ್, ಮತ್ತೆ ಸಿಗ್ತೀನಿ.